ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು 34 ಸೈಜ್ನ ನೆಕ್ ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಲೈನಿಂಗ್ ಕ್ಲಾತ್ ತಗೊಂಡು ಈ ರೀತಿಯಾಗಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಈಗ ಇದನ್ನು ಕಟ್ ಮಾಡಬೇಕು. ಈ ರೀತಿಯಾಗಿ ಕಟ್ ಮಾಡಿ ಸಮ ಮಾಡಬೇಕಾಗತ್ತೆ. ಈಗ ನಮ್ಮ ಬ್ಲೌಸ್ನ ಉದ್ದ 14 ಇಂಚಿದೆ. ಅದಕ್ಕೆ 1 ಇಂಚ್ ಪ್ಲಸ್ ಮಾಡಿದ್ರೆ 15 ಇಂಚ್ ಆಗುತ್ತೆ. ಆ 15 ಇಂಚನ್ನ ನಾವಿಲ್ಲಿ ಮಾರ್ಕ್ ಮಾಡಬೇಕು. ಈ ರೀತಿಯಾಗಿ ಇಲ್ಲಿ ನಾನು ಶೋಲ್ಡರ್ 7 ಇಂಚ್ ತೊಗೊಂಡಿದ್ದೀನಿ. ಈಗ ಈ ರೀತಿಯಾಗಿ ಒಂದು ಸ್ಕೇಲ್ನಿಂದ ಒಂದು ಲೈನ್ ಡ್ರಾ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಆರ್ಮೋಲ್ 5.5 ಇಂಚ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ ಈಗ 1 ಇಂಚ್ ಮಾರ್ಕ್ ಮಾಡಿ ಆರ್ಮೋಲ್ಗೆ ಈ ರೀತಿಯಾಗಿ ಫ್ರೆಂಚ್ ಕರ್ವ್ಡ್ ಸ್ಕೇಲ್ ತಗೊಂಡು ಈ ರೀತಿಯಾಗಿ ಸೆಟ್ ಮಾಡಿ ಒಂದು ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಚೆಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ರೌಂಡ್ ಬಂದು 34 ಇಂಚಿದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8.5 ಆಗುತ್ತೆ. ಈಗ 8.5ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಹಾಗೆ 1.5 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡಿ ಈಗ ವೆಸ್ಟ್ ರೌಂಡ್ ಮಾರ್ಕ್ ಮಾಡೋಣ. 28 ಡಿವೈಡೆಡ್ ಬೈ 4 ಮಾಡಿದ್ರೆ 7 ಆಗುತ್ತೆ. ಪ್ಲಸ್ 1 ಇಂಚ್ ಮಾರ್ಕ್ ಮಾಡಿ ಮತ್ತೆ 1.5 ಇಂಚ್ ಮಾರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ಶೋಲ್ಡರ್ ತೊಗೊಂಡಿದ್ದೀನಿ 2 ಇಂಚು ಮತ್ತು ನೆಕ್ ಡೌನ್ ತೊಗೊಂಡಿದ್ದೀನಿ 10 ಇಂಚ್. ಈಗ 2 ಇಂಚ್ಗೆ 1/2 ಇಂಚ್ ಪ್ಲಸ್ ಮಾಡಿ ಈ ರೀತಿಯಾಗಿ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಕ್ವೇರ್ ಬಾಕ್ಸ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಹೀಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಪಾಟ್ ಶೇಪ್ ನೆಕ್ನ ಡ್ರಾ ಮಾಡ್ತಾ ಇದ್ದೀನಿ. ಈ ಪಾಟ್ ಶೇಪ್ ನೆಕ್ ಡಿಸೈನ್ ಮಾಡ್ತಾ ಇದ್ದೀನಿ. ಈಗ ಡ್ರಾ ಮಾಡಾದ್ಮೇಲೆ ನಾವು ಮಾರ್ಕ್ ಮಾಡಿರೋ ಪ್ರಕಾರ ಇದನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ. ಈಗ ನೆಕ್ ಸೈಡ್ ಕೂಡ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಕಟ್ ಮಾಡಿ ತೆಗಿಬೇಕು. ಮತ್ತು ಈಗ ಮೇನ್ ಪೀಸ್ ಮೇಲೆ ಇಟ್ಟು ಅರ್ಧ ಇಂಚಷ್ಟು ಗ್ಯಾಪ್ ಮಾರ್ಜಿನ್ ಬಿಟ್ಟು ಎಲ್ಲ ಸೈಡು ಕಟ್ ಮಾಡಿದ್ದೀನಿ. ಮತ್ತು ನೆಕ್ ಸೈಡು ಈ ರೀತಿಯಾಗಿ ಪಿನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಪಿನ್ ಮಾಡಿಕೊಂಡು ಮೇನ್ ಪೀಸ್ನ ಸೀದಾ ಇಟ್ಟು ಲೈನಿಂಗ್ ಫ್ಯಾಬ್ರಿಕ್ನ ಇದ್ರ ಮೇಲೆ ಇಟ್ಟು ಈ ರೀತಿಯಾಗಿ ನೆಕ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಹೀಗೆ ಪೂರಾ ನೆಕ್ ಕೂಡ ಸ್ಟಿಚ್ ಮಾಡಬೇಕಾಗತ್ತೆ. ಸ್ಟಿಚ್ ಮಾಡಿ ಮತ್ತೆ ಈಗ ನಾನು ಬ್ಯಾಕ್ ಸೈಡ್ ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ. 1/2 ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಮತ್ತು ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಹೀಗೆ ಕಟ್ ಮಾಡಿ ತೆಗೆದು ನೆಕ್ ಸೈಡ್ ಕೂಡ ಪಾಟ್ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಹೀಗೆ ನೆಕ್ ಪೂರ್ತಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡಬೇಕಾಗತ್ತೆ. ಕಟ್ಸ್ ಮಾಡಿದ್ಮೇಲೆ ಈ ರೀತಿಯಾಗಿ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಬ್ಯಾಕ್ ಸೈಡ್ ಒಂದು ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಈಗ ನೆಕ್ ಸೈಡ್ ಕೂಡ ಸ್ಟಿಚ್ ಮಾಡೋಣ. ನೆಕ್ನ ಕೈಯಿಂದ ಫಿನಿಶಿಂಗ್ ಮಾಡ್ತಾ ಮಾಡ್ತಾ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ, ಈ ಥರ ಕಾರ್ನರಲ್ಲೇ ಸ್ಟಿಚ್ ಮಾಡಬೇಕು. ಪೂರ್ತಿ ನೆಕ್ ಕೂಡ ಇದೇ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ. ಮತ್ತೆ ನಾವು ಇಲ್ಲಿ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಕೈಯಿಂದ ಫಿನಿಶಿಂಗ್ ಕೊಡ್ತಾ ನೀಟಾಗಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ನೋಡಿ, ಹೀಗೆ ಇದನ್ನು ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಪೀಸ್ ಎಲ್ಲ ಕಟ್ ಮಾಡಿ ತೆಗಿಬೇಕು. ಈಗ ನಾವು ಫೋಲ್ಡ್ ಮಾಡಿ ಸೆಂಟರ್ಗೆ ಮಾರ್ಕ್ ಮಾಡಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಿ ಸೆಂಟರ್ಗೆ ಮಾರ್ಕ್ ಮಾಡಬೇಕು.
ಹೀಗೆ ಮಾರ್ಕ್ ಮಾಡಿದ್ಮೇಲೆ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಡಾಟ್ ಮಾಡಬೇಕಾಗುತ್ತೆ. ಬ್ಯಾಕ್ ಡಾಟ್ 1/2 ಇಂಚ್ ಮಾರ್ಜಿನ್ 4 ಇಂಚ್ ಲೆಂತ್ಗೆ ಬ್ಯಾಕ್ ಡಾಟ್ ಮಾಡಬೇಕು. ಮತ್ತೆ 1.5 ಇಂಚಿಗೆ ಮಾರ್ಕ್ ಮಾಡಬೇಕು. ಈ ರೀತಿಯಾಗಿ ಒಂದು ಲೈನು ಡ್ರಾ ಮಾಡಬೇಕಾಗತ್ತೆ. ಇನ್ನೂ ಒಂದು ಸೈಡ್ ಕೂಡ ಇದೇ ರೀತಿ ಮಾಡ್ಕೋಬೇಕು. ಇಲ್ಲಿ ನಾನು 1.5 ಇಂಚಷ್ಟು ಪೀಸ್ ತಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡಬೇಕು. ಕಾರ್ನರಲ್ಲೇ ಒಂದು ಸ್ಟಿಚ್ ಹಾಕಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಹೀಗೆ ಸ್ಟಿಚ್ ಹಾಕ್ತಾ ಹೋಗಬೇಕು. ಮತ್ತೆ ಇದರ ಪಕ್ಕ ಇನ್ನೂ ಒಂದು ಸ್ಟಿಚ್ ಮಾಡಬೇಕು. 1.5 ಇಂಚಷ್ಟು ಕಟ್ ಮಾಡ್ಕೋಬೇಕು. ಹೀಗೆ 1.5 ಇಂಚಷ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಆ ಕಟ್ ಮಾಡಿರೋ ಪೀಸ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಈ ಮಾರ್ಕ್ ಮಾಡಿರೋದ್ರ ಮೇಲೆ ಈಗಿಟ್ಟು ಸ್ಟಿಚ್ ಮಾಡಬೇಕು. ಕೆಳಗಿಂದ 1/2 ಇಂಚಷ್ಟು ಗ್ಯಾಪ್ ಕೊಟ್ಟು ಇದನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಡ್ತಾ ಸ್ಟಿಚ್ ಮಾಡಬೇಕಾಗುತ್ತೆ. ಇದೇ ರೀತಿ ಎರಡೂ ಕಡೆ ಮಾಡ್ಕೋಬೇಕು. ಈ ಕಡೆ ಕೂಡ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿ. ಮತ್ತೆ ಎಕ್ಸ್ಟ್ರಾ ಪೀಸ್ ಇರೋದನ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ. ಈಗ ನಾನು ಇಲ್ಲಿ ಲೇಸ್ ತಗೊಂಡಿದ್ದೀನಿ. ಈ ಲೇಸ್ನ ನೆಕ್ ಶೇಪ್ಗೆ ನೀಟಾಗಿ ಅಟ್ಯಾಚ್ ಮಾಡಬೇಕು. ಹೀಗೆ ಅಟ್ಯಾಚ್ ಮಾಡ್ತಾ ಚಿಕ್ಕದಾಗಿ ಒಂದು ಪ್ಲೀಟ್ಸ್ ಕೊಟ್ಟು ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು. ಇಲ್ಲಿ ನೋಡಿ, ಹೀಗೆ. ಮತ್ತೆ ಈ ಕಾರ್ನರಲ್ಲಿ ಈ ಥರ ಪ್ಲೀಟ್ಸ್ ಕೊಟ್ಟು ಈ ಥರ ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಹೀಗೆ ಸ್ಟಿಚ್ ಮಾಡಿ ಮತ್ತೆ ಡಬಲ್ ಸ್ಟಿಚ್ ಮಾಡಬೇಕು. ಹೀಗೆ ರೌಂಡಾಗಿ ಅಟ್ಯಾಚ್ ಮಾಡಬೇಕಾಗತ್ತೆ. ಇದೇ ರೀತಿ ಇನ್ನೂ ಒಂದು ಸೈಡ್ ಕೂಡ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಹೀಗೆ ಆ್ಯಸ್ ಇಟ್ ಈಸ್ ಫ್ಲೀಟ್ಸ್ ಕೊಟ್ಟು ಅಟ್ಯಾಚ್ ಮಾಡಬೇಕು. ಈ ರೀತಿಯಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಇದನ್ನು ಕಂಪ್ಲೀಟ್ ಆದಮೇಲೆ ಡಬಲ್ ಸ್ಟಿಚ್ ಮಾಡಿ ಹೀಗೆ ಡಬಲ್ ಸ್ಟಿಚ್ ಮಾಡಬೇಕಾಗತ್ತೆ. ಮತ್ತೆ ಎಕ್ಸ್ಟ್ರಾ ಇರೋ ಲೇಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಮತ್ತೆ ಈಗ ನಾನು ಡೋರಿ ತಗೊಂಡಿದ್ದೀನಿ. ಡೋರಿನ ಈ ರೀತಿಯಾಗಿ ಪಿನ್ಗೆ ಸೇರಿಸಿ ಈ ರೀತಿಯಾಗಿ ಹಾಕಬೇಕಾಗತ್ತೆ. ಒಂದೊಂದು ಲೂಪ್ ಬಿಟ್ಟು ಡೋರಿನ ನಾವು ಒಳಗೆ ಹಾಕಬೇಕು. ಈ ರೀತಿಯಾಗಿ ಇಲ್ಲಿ ನೋಡಿ, ಹೀಗೆ. ಮತ್ತೆ ನಾವು ಇನ್ನೂ ಒಂದು ಸೈಡ್ ಕೂಡ ಹೀಗೆ ಮಾಡ್ಕೋಬೇಕು. ಆ ಬಿಟ್ಟಿರೋ ಲೂಪ್ ಒಳಗೆ ಇದನ್ನು ಹಾಕಬೇಕು. ಈಗ ಮತ್ತೆ ಇದಕ್ಕೆ ಈ ರೀತಿಯಾದ ಲಟ್ಕನ್ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನಿಲ್ಲಿ ಸ್ಕ್ವೇರ್ ಪೀಸ್ ತಗೊಂಡು ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದನ್ನು ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡಬೇಕು. ಎಕ್ಸ್ಟ್ರಾ ಪೀಸ್ ಇರೋದನ್ನೆಲ್ಲ ತೆಗಿಬೇಕು. ಇದನ್ನು ಟರ್ನ್ ಮಾಡಿ ಡೋರಿ ರೆಡಿಯಾಗಿದೆ. ಒಂದು ನಾಟ್ ಮಾಡಬೇಕಾಗತ್ತೆ ಈ ಥರ. ಮತ್ತು ನಾನು ನೆಕ್ ಸೈಡ್ ಕೂಡ 2 ಇಂಚ್ ಬಿಟ್ಟು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಡೋರಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಪಾಟ್ ನೆಕ್ಗೆ ಡೋರಿ ಅಟ್ಯಾಚ್ ಮಾಡಿದ್ರೆ ನೀಟಾಗಿ ಬರುತ್ತೆ, ಇಲ್ಲದಿದ್ದರೆ ಶೋಲ್ಡರ್ ಜಾರುತ್ತೆ.
ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು. ಹೀಗೆ ನಮ್ಮ ಡಿಸೈನ್ ರೆಡಿಯಾಗಿದೆ. ಈ ದಿನದ ಡಿಸೈನ್ ಈ ರೀತಿಯಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.